ಸೇನೆ ವಿರುದ್ಧ ತಿರುಗಿ ಬಿದ್ದ ಪ್ರಧಾನಿ, ಪಾಕ್ ಒಳಗೆ ಒಳ ಸಂಘರ್ಷ, ಬೇಡ ಅಂತಿದ್ದಾರೆ ಶರೀಫ್, ತಯಾರಾಗ್ತಿದ್ದಾರೆ ಮುನೀರ್. ಸ್ನೇಹಿತರೆ, ಪಾಕಿಸ್ತಾನ ಒಂದು ದೊಡ್ಡ ಆಂತರಿಕ ಸಂಘರ್ಷದಲ್ಲಿ ಸಿಕ್ಕಾಕೊಂಡಿದೆ. ಒಂದ್ ಕಡೆ ಭಾರತ ಹಾಗೂ ಪಾಕ್ಗಳ ನಡುವೆ ಹಸಿ ಹುಲ್ಲು ಹಾಕಿದ್ರು ಧಗ್ ಅಂತ ಬೆಂಕಿ ಹತ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಕ್ಷಣದಲ್ಲಿ ಗಡಿಯಲ್ಲಿ ಏನು ಬೇಕಾದರೂ ಆಗೋ ಸಿಚುವೇಶನ್ ಇದೆ. ಇನ್ನೊಂದು ಕಡೆ ಭಾರತದಲ್ಲಿ ಇಡೀ ದೇಶ, ಪ್ರತಿಪಕ್ಷಗಳು ಎಲ್ಲರೂ ಕೂಡ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಿದ್ದಾರೆ. ಈ ಹೊತ್ತಲ್ಲಿ ಪಾಕ್ನಲ್ಲಿ ಗುಪ್ತ ಯುದ್ಧ ಶುರುವಾಗಿದೆ. ಹಾಗಂತ ಇದೇನು ಬಲೂಚಿಸ್ತಾನದವರು ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ. ಅವ್ರ ಪಾಡಿಗೆ ಅವರು ಕೂಡ ಎಲ್ಲೆಲ್ಲಿ ಇಡಬೇಕು ಪಾಕಿಸ್ತಾನಕ್ಕೆ ಇಡ್ತಾ ಇದ್ದಾರೆ. ಈಗ ಪಾಕಿಸ್ತಾನದ ಸೇನೆ ಮತ್ತು ಪ್ರಧಾನಿ ನಡುವೆನೆ ಗುದ್ದಾಟ ಶುರುವಾಗಿದೆ. ಒಬ್ರು ಯುದ್ಧ ಬೇಡ ಸ್ವಾಮಿ ಅಂದ್ರೆ ಇನ್ನೊಬ್ರು ಹಚ ಅಂತ ಪ್ರಧಾನಿಗೇನೆ ಗದರ್ತಾ ಇದ್ದಾರೆ. ಜಾಗತಿಕ ಸಮುದಾಯದನ್ನ ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದೆ. ಹಾಗಿದ್ರೆ ಪಾಕಿಸ್ತಾನದ ಒಳಗೆ ನಡೀತಾ ಇರೋದೇನು? ಮಾತೆತ್ತಿದ್ರೆ ಮೈಕ್ ಮುರಿತಾ ಇದ್ದ ಪಾಕ್ PM, ಮೈಕೆಲ್ಲ ಹಿಂಗ್ ದೂಡ್ಬಿಟ್ಟು ಕ್ರೇಜಿಯಾಗಿ ವೈರಲ್ ಆಗ್ತಾ ಇದ್ದ ಪಾಕ್ PM ಈ ಸಲ ಬಾಲ ಸುಟ್ಟ ಬೆಕ್ಕಿನಂತೆ ಬಿಹೇವ್ ಮಾಡ್ತಿರೋದು ಯಾಕೆ? ತಾವೇ ಸಾಕಿದ ಗಿಣಿ ಶರೀಫ್ಗಳನ್ನ ಹದ್ದಾಗಿ ಕುಗ್ತಾ ಇದೆಯಾ? ಕುರ್ಚಿ ಉಳಿಸ್ಕೊಳ್ಳೋಕೆ ಇಬ್ರು ಮಾಡ್ತಿರೋ ಕಸರತ್ತೇನು? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಪಾಕ್ ಪ್ರಧಾನಿಗೆ ಸಿಡ್ಡು, ಬೇಕಾದವರನ್ನ ಆರಿಸಿ ಕೂರಿಸಿದ ಸೇನೆ. ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಸೇನೆ ಮತ್ತು ಅಲ್ಲಿನ ಸರ್ಕಾರದ ನಡುವೆ ಹಿಂದಿನಿಂದಲೂ ಒಂದು ಸಂಘರ್ಷ ಇದೆ. ಅದು ಬ್ರಹ್ಮಾಂಡಕ್ಕೆ ಗೊತ್ತಿರೋ ಸತ್ಯ. ಮೊದಲ PM ಲಿಯಾಕತ್ರಿಂದ ಶುರುವಾಗಿ ಭುಟ್ಟೋ, ನವಾಜ್ ಶರೀಫ್ ಹೀಗೆ ಸಾಕಷ್ಟು ಜನಪ್ರಿಯ ನಾಯಕರನ್ನ ಅಲ್ಲಿನ ಸೇನೆ ಮುಲಾಜಿಲ್ದೆ ಹೊಸಕ ಹಾಕಿತ್ತು. ಇಮ್ರಾನ್ ಖಾನ್ ಲೇಟೆಸ್ಟ್ ಸೇರ್ಪಡೆ ಅಷ್ಟೇ. ಭುಟ್ಟೋ ಅಂತೂ ತುಂಬ ಜನಪ್ರಿಯ ಇದ್ದಾಗಲೇ ಹಿಡಿದುಬಿಟ್ಟು ನೇಣಿಗೆ ಹಾಕಿಬಿಟ್ಟಿದ್ದ ಜನರಲ್ ಜಿಯಾ ಉಲ್-ಹಕ್. ಒಟ್ಟಾರೆ ಸರ್ಕಾರ ಹೆಡೆತ್ತಿ ನಿಂತಾಗ್ಲೆಲ್ಲ ಸೇನೆ ಹದ್ದಿನಂತೆ ಬಂದು ಕುಕ್ಕಿತು ತಲೆ ಮೇಲೆ. ಈಗ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್, ನವಾಜ್ ಶರೀಫ್ರ ತಮ್ಮ, ಇವ್ರ ಕಥೆನೂ ಹಾಗೆ ಆಗ್ತಾ ಇದೆ. ಕಾಶ್ಮೀರ ಉಗ್ರದಾಳಿ ಸಂಬಂಧ ಪಾಕ್ ಮತ್ತು ಭಾರತದ ನಡುವೆ ಯುದ್ಧ ಸದೃಶ ವಾತಾವರಣ ನಿರ್ಮಾಣವಾಗಿ ಎರಡೂ ಕಡೆ ಸೇನಾ ಜಮಾವಣೆ ಹೆಚ್ಚಾಗ್ತಿದ್ರೆ ಇದಕ್ಕೆ ಪಾಕ್ ಪ್ರಧಾನಿಯೇ ಅಸಮಾಧಾನ ಹೊರ ಹಾಕಿದ್ದಾರೆ. ನೇರವಾಗಿ ಹೇಳಿಲ್ಲ, ಹೇಳಿದ್ರೆ ಶಹಬಾಜ್ ಎಲ್ಲಿರ್ತಾರೆ. ಆದರೆ ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ನಿಮ್ಮಲ್ಲಿ ಎಷ್ಟು ಜನ ಗಮನಿಸಿದಿರೋ ಏನೋ ಸ್ನೇಹಿತರೆ, ಈಗ ಹಾಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಭಾರತದ ವಿರುದ್ಧ ಇಲ್ಲಿ ತನಕ ಒಂದೇ ಒಂದು ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿಲ್ಲ. ಅಕ್ಕಪಕ್ಕದ ಸಚಿವರು ಉಡಾಯಿಸ್ತೀವಿ, ನುಗ್ತೀವಿ ಅಂತ ಹೇಳಿ ಸೇನೆ ತಾಳಾಗ್ತಕ್ಕಂತೆ ಕುಣಿತಾ ಇದ್ರೆ ಶಹಬಾಜ್ ಅಂತಾರಾಷ್ಟ್ರೀಯ ಸಮುದಾಯದ ಮೊರೆ ಹೋಗ್ತಿದ್ದಾರೆ. ಹಾಗಂತ ಶಹಬಾಜ್ ಇರೋದೇ ಹಾಗೆ ಅಂತ ಅನ್ಕೋಬೇಡಿ. ಮೈಕ್ ಹಿಡ್ಕೊಂಡ್ರೆ ಮೈಕೆಲ್ಲ ಮುರಿದು ಬೀಳೋ ರೀತಿಯಲ್ಲಿ ಕ್ರೇಜಿಯಾಗಿ ಬಿಹೇವ್ ಮಾಡಿ ವೈರಲ್ ಆಗ್ತಿದ್ದಂಥ ಮನುಷ್ಯ, ಮೈಕ್ ಮುರುಕ ಇವರು. ಯಾವ ಒಂದ್ಸಲಿ ಹಿಂಗೆ ಮಾಡಿದಾರೆ ಅಂತ ಅನ್ಕೋಬೇಡಿ. ಇವ್ರದ್ದು ಈ ಥರದ ಹತ್ತಾರಿದೆ ವೈರಲ್ ಮ್ಯಾನ್ ಇವರು ಈ ವಿಚಾರದಲ್ಲಿ, ಮೈಕ್ ಮುರುಕ ವಿಚಾರದಲ್ಲಿ. ಭಾರತದ ವಿರುದ್ಧ ದ್ವೇಷಕ್ಕೆ ಹಕ್ಕೋದ್ರಲ್ಲಿ ಈತ ಏನು ಕಮ್ಮಿ ಇಲ್ಲ. ವಿಶ್ವಸಂಸ್ಥೆಯಿಂದ ಚುನಾವಣೆ ತನಕ ಎಲ್ಲಿಗೆ ಹೋದ್ರು ಕಾಶ್ಮೀರದ ಬಗ್ಗೆ ಆತ ಗಂಟೆಗಟ್ಟಲೆ ಮಾತನಾಡ್ತಾ ಇದ್ರು. ಆದರೆ ಮೊನ್ನೆಯಿಂದ ದಿಢೀರಂತ ಟ್ರ್ಯಾಕ್ ಚೇಂಜ್ ಮಾಡಿದ್ದಾರೆ. ಒಂದ್ ಕಡೆ ಸೇನೆ ಅಪ್ರಚೋದಿತ ಗುಂಡಿನ ದಾಳಿ ಮಾಡ್ತಾ ಇದೆ ಭಾರತದ ಮೇಲೆ, ಕೆರಳಿಸ್ತಾ ಇದೆ ಭಾರತವನ್ನ. ಗಡಿಯಲ್ಲಿ ಸೇನಾ ಜಮಾವಣೆ ಮಾಡ್ತಿದೆ. ಆದರೆ ಶಹಬಾಜ್ ಶರೀಫ್ ಮಾತ್ರ ಶಾಂತಿ ಪಾಠ ಮಾಡ್ತಿದ್ದಾರೆ. ಅಫ್ಕೋರ್ಸ್ ರಾಜಕೀಯ ನಾಯಕರು, ಪ್ರಧಾನಿಗಳಾದವರು ಯುದ್ಧವನ್ನ ಕಾರ್ತಾ ಇರೋಕ್ಕಾಗಲ್ಲ ಬಾಯಲ್ಲಿ, ಅದಕ್ಕಿರ್ಬೋದು ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಸರ್ಕಾರದ ಒಳಗಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಒಳಗೆ ಏನಾಗ್ತಿದೆ ಅಂತ ಇಣುಕಿದ್ರೆ ಶಹಬಾಜ್ ಹೇಗೆ ಯುದ್ಧದಿಂದ ವಿಮುಖರಾಗ್ತಾ ಇದ್ದಾರೆ, ಸರ್ಕಾರದಲ್ಲಿ ಕಂಟ್ರೋಲ್ ಕಳ್ಕೊಳ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸ್ನೇಹಿತರೆ, ಪಾಕಿಸ್ತಾನವನ್ನೀಗ ಶಹಬಾಜ್ ಶರೀಫು ಅಥವಾ ಅವರ ಸಂಪುಟನೋ ರೂಲ್ ಮಾಡ್ತಾ ಇಲ್ಲ. ಎರಡು ಆಸ್ಗಳು ರೂಲ್ ಮಾಡ್ತಿವೆ. ಏನು ತಪ್ಪು ತಿಳ್ಕೊಬೇಡಿ, AS ಅಷ್ಟೇ, ನಾವು ಅಷ್ಟೇ ಹೇಳಿರೋದು. AS ಅಸೀಂ ಮುನೀರ್, ಅಸೀಂ ಮಲ್ಲಿಕ್, ಇಬ್ಬರ ಹೆಸರು ಕೂಡ AS ಇಂದ ಶುರುವಾಗುತ್ತೆ. ಅದಕ್ಕೆ ಸೊ ಮೊನ್ನೆ ಪಾಕಿಸ್ತಾನದಲ್ಲಿ ಏನಾಯಿತು ಅಂದರೆ ಒಂದು ಇಂಪಾರ್ಟೆಂಟ್ ನೇಮಕಾತಿ ನಡೀತು. ನಮ್ಮಲ್ಲಿ ಹೇಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಅಂತ ಇರ್ತಾರೋ, ಲೈಕ್ ಅಜಿತ್ ದೋವಲ್ ಥರ ಪಾಕಿಸ್ತಾನದಲ್ಲೂ ಈ ಹುದ್ದೆ ಇದೆ. ಸರ್ಕಾರ ಸೇನಾ ಮಟ್ಟದಲ್ಲಿ ಪವರ್ಫುಲ್ ಹುದ್ದೆ ಇದು. 2 ವರ್ಷಗಳಿಂದ ಖಾಲಿ ಇತ್ತು. ಆದರೆ ಈಗ ದಿಢೀರಂತ ದೊಡ್ಡ ಅಸೀಂ ಮುನೀರ್ ಅಂದರೆ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್, ಚಿಕ್ಕ ಅಸೀಂ ಮಲ್ಲಿಕ್ರನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರನ ಹುದ್ದೆ ಕೂರಿಸಿದ್ದಾರೆ. ಈ ಚಿಕ್ಕ ಅಥವಾ AS ಯಾರು, ಅಸೀಂ ಮಲ್ಲಿಕ್ ಯಾರು? ಇವರು ಪಾಕಿಸ್ತಾನದ ಇಂಟೆಲಿಜೆನ್ಸ್ ಸಂಸ್ಥೆ ISIನ DG, ಡೈರೆಕ್ಟರ್ ಜನರಲ್. ಅವ್ರನ್ನ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಹುದ್ದೆಗೂ ನೇಮಕ ಮಾಡಿಬಿಟ್ಟಿದ್ದಾರೆ ಈ ದೊಡ್ಡ AS ಅಸೀಂ ಮುನೀರ್. ಸ್ನೇಹಿತರೆ, ಗಮನಿಸಬೇಕಾಗಿರೋ ಸಂಗತಿ ಅಂದರೆ ಇಷ್ಟು ದಿನ ಸರ್ಕಾರವೇ ಈ ಹುದ್ದೆಯನ್ನು ಡಿಸೈಡ್ ಮಾಡ್ತಾ ಇತ್ತು. ಅದರಲ್ಲೂ ಪ್ರಧಾನಿನೇ ಸೇನೆಯೊಂದಿಗೆ ಚೌಕಾಸಿ ಮಾಡಿಕೊಂಡು ತನ್ನವರನ್ನ ನೇಮಿಸ್ಕೊಳ್ತಾ ಇದ್ರು. ಯಾಕಂದ್ರೆ ಅಷ್ಟು ಪ್ರಭಾವಶಾಲಿ ಹುದ್ದೆ ಅದು. ಸರ್ಕಾರ, ಸಚಿವ ಸಂಪುಟ ಎಲ್ಲ ಸೇರಿ ಈ ಸಲಹೆಗಾರನ ನೇಮಿಸ್ತಾ ಇದ್ರು. ಆದರೆ ಈಗ ಏಕಾಏಕಿ ಅದು ಸೇನೆಯ ಪಾಲಾಗಿದೆ. ಸೇನಾ ಮುಖ್ಯಸ್ಥ ದೊಡ್ಡ ಅಸೀಂ ತಮ್ಮ ನೆಚ್ಚಿನ ಬಂಟ ಚಿಕ್ಕ ಅಸೀಮನ್ನ ಈಗ ಇದಕ್ಕೆ ತಂದು ಕೂರಿಸಿದ್ದಾರೆ. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಸ್ಥಾನಕ್ಕೆ ತಂದು ಕೂರಿಸಿದ್ದಾರೆ. ಇಂಟೆಲಿಜೆನ್ಸಲ್ಲಿ ಕೂರಿಸಿದ್ರು. ISI ಕೂಡ ದೊಡ್ಡ ಸೈತಾನ ಸಂಸ್ಥೆಯಲ್ಲಿ ಪಾಕಿಸ್ತಾನದಲ್ಲಿ.
ತಂದೀಗ ಅದನ್ನ NSA ಕೂಡ ಮಾಡಿದ್ದಾರೆ ಅವ್ರನ್ನ. ಈ ಮೂಲಕ ದೇಶದ ಇಂಟೆಲಿಜೆನ್ಸ್, ನ್ಯಾಷನಲ್ ಸೆಕ್ಯೂರಿಟಿ, ಸೇನೆ 3 ಶಕ್ತಿಗಳು ಮುನೀರ್ ಕೈಗೆ ಬಂದಂತಾಗಿದೆ. ಶಹಬಾಜ್ ಮತ್ತು ಮುನೀರ್ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋ ಹೊತ್ತಲ್ಲಿ ಈ ಡೆವಲಪ್ಮೆಂಟ್ ಆಗಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ದುಡಿತಾ ಇರೋ ವ್ಯಕ್ತಿ ತನ್ನ ಫ್ಯಾಮಿಲಿಯ ಆರ್ಥಿಕ ಭದ್ರತೆಗೆ ಮಾಡಿಸುವಂತ ಒಂದು ಪ್ರೊಟೆಕ್ಷನ್ ಪ್ಲಾನ್. ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿಯಾಗಿ, ಅನಿರೀಕ್ಷಿತ ಆಘಾತಗಳಾಗಿ, ಏನೋ ದುರದೃಷ್ಟಕರ ಘಟನೆಯಾಗಿ ಅವರು ಇಲ್ಲ ಅಂತ ಆದರೆ ಅವರ ಸ್ಯಾಲ್ರಿ ಮೇಲೆ, ಅವರ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿಯವರಿಗೆ ಆರ್ಥಿಕ ಸಂಕಷ್ಟ ಆಗಬಾರ್ದು ಅಂತ ಡಿಸೈನ್ ಆಗಿರೋ ಪ್ಲಾನ್ ಇದು. ನೀವು ತಿಂಗಳಿಗೆ 500-600 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿವರೆಗಿನ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಆಗ ಅಂಥ ದುರಂತಗಳಾದಾಗ ಫ್ಯಾಮಿಲಿಗೆ ಒಂದು ಶಾಟ್ನಲ್ಲಿ ಒಂದೇ ಸಲಕ್ಕೆ ಟ್ಯಾಕ್ಸ್ ಫ್ರೀ ಆಗಿ ಆ ಅಮೌಂಟ್ ಲಂಸಮ್ ಆಗಿ ಸಿಗುತ್ತೆ. ಟರ್ಮ್ ಇನ್ಶೂರೆನ್ಸ್ನ ಬೇಸಿಕ್ ಫೀಚರ್ ಇದು, ಕಮ್ಮಿ ಅಮೌಂಟ್ಗೆ ದೊಡ್ಡ ಕವರೇಜ್ ಕೊಡುವಂತಹ ಒಂದು ಫಿನಾನ್ಷಿಯಲ್ ಪ್ರೊಟೆಕ್ಷನ್ ಪ್ಲಾನ್ ಇದು. ಎಷ್ಟು ಯಂಗ್ ಏಜ್ನಲ್ಲಿ ನಾವಕ್ಕೆ ಜಾಯಿನ್ ಆಗ್ತೀವಿ ಅಷ್ಟು ಕಮ್ಮಿ ಇದರ ಮಂತ್ಲಿ ಪ್ರೀಮಿಯಂ ಇರುತ್ತೆ. ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಪ್ರೀಮಿಯಂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎಷ್ಟು ಬೇಗ ಸೇರ್ತೀವೋ ಅಷ್ಟು ಒಳ್ಳೆಯದು. ಉದಾಹರಣೆಗೆ ಈಗ 25 ವರ್ಷದ ವ್ಯಕ್ತಿ ಅಥವಾ 30 ವರ್ಷದ ವ್ಯಕ್ತಿ ಸೇರಿದ್ರು ಅಂತ ಹೇಳಿದ್ರೆ 500 ರೂಪಾಯಿಗೆ 600 ರೂಪಾಯಿಗೆ ಅವ್ರ ಪ್ರೀಮಿಯಂ ಸೆಟ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ 30 ಇಯರ್ಸ್ಗೆ ನನಗೆ ಕವರೇಜ್ ಇರೋ ಥರ ಬೇಕು ಅಂತ ತಗೊಳ್ತಾರೆ ಅಂತ ಹೇಳಿದ್ರೆ ಮುಂದಿನ 30 ವರ್ಷಗಳ ಕಾಲವೂ ತಿಂಗಳಿಗೆ ಅದೇ ಅಮೌಂಟ್ ಇರುತ್ತೆ, ಪ್ರೀಮಿಯಂ ಇನ್ಕ್ರೀಸ್ ಆಗ್ತಾ ಹೋಗಲ್ಲ. ಅದು ಟರ್ಮ್ ಇನ್ಶೂರೆನ್ಸ್ನ ಬೆಸ್ಟ್ ಫೀಚರ್. ಹಾಗಾಗಿ ಇದಕ್ಕೆ ಆದಷ್ಟು ಬೇಗ ಜಾಯಿನ್ ಆಗಬೇಕು ಅಂತ ಎಲ್ಲ ಹಣಕಾಸು ತಜ್ಞರು ಕೂಡ ರೆಕಮೆಂಡ್ ಮಾಡ್ತಾರೆ. ಜೊತೆಗೆ ಇದರಲ್ಲಿ 2 ಥರ ಪ್ಲಾನ್ ಇರುತ್ತೆ. ಕಟ್ಟಿರೋ ದುಡ್ಡೆಲ್ಲ ಲಾಸ್ಟಿಗೆ ವಾಪಸ್ ಬೇಕು ಅಂದರೆ ಆ ರೀತಿ ಪ್ಲಾನ್ ಕೂಡ ಇರುತ್ತೆ. ಅದಕ್ಕೆ ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಇರುತ್ತೆ. ಬಟ್ ಪ್ಲಾನ್ ಅವಧಿ ಮುಗಿದ ಮೇಲೆ ನಮಗೇನು ಆಗಿಲ್ಲ ಅಂದರೆ ದುಡ್ಡೆಲ್ಲ ವಾಪಸ್ ಬರೋ ಥರ ಇರುತ್ತೆ. ರಿಟರ್ನ್ ಆಫ್ ಪ್ರೀಮಿಯಂ ಅಂತ ಹೇಳಿ ಚೂರು ಪ್ರೀಮಿಯಂ ಜಾಸ್ತಿ ಇರುತ್ತೆ ಅದರದ್ದು. ಇನ್ನೊಂದು ಪ್ಯೂರ್ ಟರ್ಮ್ ಪ್ಲಾನ್, ಈಗ ಕಾರಿಗೆ ಬೈಕಿಗೆಲ್ಲ ಇನ್ಶೂರೆನ್ಸ್ ಮಾಡಿಸ್ತಿರಲ್ಲ ಆ ರೀತಿ, ಅದು ಚಿಕ್ಕ ಅಮೌಂಟ್ಗೆ ದೊಡ್ಡ ಕವರೇಜ್ ಕೊಡುತ್ತೆ. ಅದು ಪ್ರೊಟೆಕ್ಷನ್ ಅಷ್ಟೇ ಕೊಡುತ್ತೆ, ಅದೇನು ವಾಪಸ್ ಏನು ಬರೋದಿಲ್ಲ. 2 ರೀತಿಯ ಆಪ್ಷನ್ಸ್ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ ನೀವು ಅಪ್ಲೈ ಮಾಡಿ ನಿಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಬಹುದು. ಡಿಸ್ಕೌಂಟ್ ಎಷ್ಟು ಅನ್ನೋದು ಕೂಡ ಲಿಂಕ್ ಮೇಲಿನಲ್ಲಿ ಮೆನ್ಷನ್ ಆಗಿದೆ, ನೀವು ನೋಡಬಹುದು. ಕ್ಲಿಕ್ ಮಾಡೋ ಮೂಲಕ ನೀವು ಕೆಲವೇ ಕ್ಲಿಕ್ಸಲ್ಲಿ ಅಪ್ಲೈ ಮಾಡಬಹುದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ತಂಟೆಗೆ ಹೋಗಬೇಡ ಅಂತಿರೋ ಅಣ್ಣ. ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಈಗ ಕ್ಲಿಯರ್ ಆಗಿ 2 ಗುಂಪು ಸೃಷ್ಟಿಯಾಗಿವೆ. ಒಂದು ಯುದ್ಧ ಬೇಡ ಅನ್ನೋದು, ಇನ್ನೊಂದು ಯುದ್ಧಕ್ಕೆ ಹಾತುರಿತಾ ಇರೋದು. ಈಗ ನೀವೊಂದು ನ್ಯೂಸ್ ನೋಡ್ತಾ ಇದ್ದೀರಾ. ಇದು ನವಾಜ್ ಶರೀಫ್ ಕೊಟ್ಟಿರೋ ಹೇಳಿಕೆ. ನವಾಜ್ ಪಾಕ್ನ ಮಾಜಿ ಪ್ರಧಾನಿ, ಈಗ ಹಾಲಿ ಪ್ರಧಾನಿಯಾಗಿರೋ ಶಹಬಾಜ್ರ ಅಣ್ಣ. ಇಲ್ಲಿ ಹೆಸರಿಗೆ ನವಾಜ್ ಮಾಜಿ ಇರ್ಬೋದು, ಆದರೆ ಆಡಳಿತದಲ್ಲಿ ತುಂಬಾ ಪ್ರಭಾವಿ. ಏನೇ ಡಿಸಿಷನ್ ತಗೋಬೇಕಾದ್ರೂ ಶಹಬಾಜ್ ನವಾಜ್ರನ್ನ ಕೇಳಿನೇ ಮಾಡ್ತಾರೆ. ಇಂಥ ನವಾಜ್ ಮೊನ್ನೆ ನೀನು ಭಾರತ ತಂಟೆಗೆ ಹೋಗಬೇಡ, ನಿನ್ನ ಭವಿಷ್ಯವನ್ನು ನೀನು ಹಾಳು ಮಾಡ್ಕೋಬೇಡ ಅಂತ ತಮ್ಮನಿಗೆ ಹೇಳಿದಾರಂತೆ. ಇಲ್ಲಿ ಸೇನೆ ತಾಳಕ್ಕೆ ಕುಣಿದ್ರೆ ಮುಂದೆ ಏನಾಗುತ್ತೆ ಅನ್ನೋದು ನವಾಜ್ಗೆ ಗೊತ್ತು. ಕಾರ್ಗಿಲ್ ಯುದ್ಧದ ಟೈಮ್ನಲ್ಲಿ ಅವರು ಇದನ್ನು ಫೇಸ್ ಮಾಡಿದ್ದಾರೆ. ಹೀಗಾಗಿ ಶಹಬಾಜ್ಗೆ ಆದಷ್ಟು ಪರಿಸ್ಥಿತಿಯನ್ನು ಶಾಂತ ಮಾಡೋಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಇತ್ತ ಸೇನೆ ಒಳಗಿರೋ ಒಂದಷ್ಟು ಹಿರಿಯ ಅಧಿಕಾರಿಗಳು ಕೂಡ ಆಯುಧಗಳ ಕೊರತೆ ಇದೆ, ಭಾರತದೊಂದಿಗೆ ಯುದ್ಧವನ್ನು ಅವಾಯ್ಡ್ ಮಾಡೋದೇ ಒಳ್ಳೆಯದನ್ನೋ ಒಪಿನಿಯನ್ ಹೊಂದಿದ್ದಾರೆ. ಸ್ನೇಹಿತರೆ, ಇವರು ಬಿಡಿ, ಯಾವುದೇ ದೇಶಕ್ಕೆ ಅಲ್ಲಿನ ಜನ ಸಪೋರ್ಟ್ ಮಾಡಬೇಕು, ಆದರೆ ಈ ಬಾರಿ ಜನರೇ ಯುದ್ಧ ಬೇಡ ಅಂತೇಳಿ ಪಾಕಿಸ್ತಾನ ಸೇನೆಗೆ ಕ್ಯಾಕರಿಸಿ ಉಗಿತಾ ಇದ್ದಾರೆ. ನ್ಯೂಯಾರ್ಕ್ ಟೈಮ್ಸ್ ಮಾಡಿರೋ ರಿಪೋರ್ಟ್ನಲ್ಲಿ ಪಾಕಿಸ್ತಾನಿಯರು ಈ ಅಳಲನ್ನ ತೋಡ್ಕೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ತಿನ್ನಕ್ಕೂ ಗತಿ ಇಲ್ಲ, ಹೀಗಿರುವಾಗ ಯುದ್ಧ ಮಾಡಿದ್ರೆ ಪಾಕ್ ಬದುಕುತ್ತಾ, ನಮಗೆ ಬುಲೆಟ್ ಬೇಡ, ನಮಗೆ ಬ್ರೆಡ್ ಕೊಡಿ ಅಂತ ಕೇಳ್ತಿದ್ದಾರೆ. ಪಾಕ್ ಪ್ರಧಾನಿಯ ಪೊಲಿಟಿಕಲ್ ಅಡ್ವೈಸರ್ ರಾಣಾ ಸನಾವುಲ್ಲಾ ಕೂಡ ಭಾರತದೊಂದಿಗೆ ಯುದ್ಧ ಬೇಡ, ಯುದ್ಧ ಮಾಡಿ ನಮಗೇನು ದಕ್ಕೋದಿಲ್ಲ, ಯಾಕಂದ್ರೆ ನಮಗಿಂತ ಭಾರತ ಸಮೃದ್ಧವಾಗಿದೆ ಅಂತ ಹೇಳಿದ್ದಾರೆ. ಆ ಮೂಲಕ ಪರೋಕ್ಷವಾಗಿ ಪಾಕಿಸ್ತಾನ ಖಾಲಿ ಕೈ ಅನ್ನೋದನ್ನ ಸೇನೆಗೆ ಅವರು ಹೇಳ್ತಾ ಇದ್ದಾರೆ, ಸೇನೆ ಕೇಳ್ತಿಲ್ಲ. ಅಧಿಕಾರಕ್ಕೆ ಇಬ್ಬರ ಜಿದ್ದು. ಎಂಟೈರ್ ಒಳ ಸಂಘರ್ಷದ ಹಿಂದೆ ಇಬ್ರು ಕೂಡ ತಮ್ಮ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋಕೆ ಒದ್ದಾಡ್ತಿರೋದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗ ಸೇನೆಗೆ ಯುದ್ಧ ಯಾಕೆ ಬೇಕಾಗಿದೆ ಹೇಳಿ? ಪಾಕ್ನಲ್ಲೀಗ ಆರ್ಮಿ ಜನಪ್ರಿಯತೆ ಕುಂಠಿತ ಆಗಿದೆ. ಬಲೂಚಿಗಳು ಆ ಕಡೆಯಿಂದ ಬಂಡೆ ಹೇಳ್ತಾ ಇದ್ದಾರೆ. TTP ಅವರು ಖೈಬರ್ ಪಖ್ತೂನ್ಖ್ವಾನ ಇಂಡಿಪೆಂಡೆಂಟ್ ಮಾಡಕ್ ಹೊರಟಿದ್ದಾರೆ. ಸೇನೆ ಒಳಗೂ ಆಂತರಿಕ ಅಸಮಾಧಾನ ಇದೆ ಮುನೀರ್ ಮೇಲೆ. ಇದೆಲ್ಲಕ್ಕೂ ದೊಡ್ಡ ಮಧ್ಯ ಯಾವುದು? ಭಾರತನ ಎದುರಾಕೊಳ್ಳೋದು. ಭಾರತವನ್ನ ತೋರಿಸಿ ಭಾರತವನ್ನ ಗುಮ್ಮ ಮಾಡಿದ್ರೆ ಎಲ್ಲರೂ ಸೇನೆಗೆ ಜೈ ಅಂತ ಹೇಳ್ತಾರೆ ಅನ್ನೋ ಲೆಕ್ಕಾಚಾರ ಈ ದೊಡ್ಡ AS ಆಸಿಮ್ ಮುನೀರ್ದು. ಯಾಕಂದ್ರೆ ಆ ಕಡೆ ಇಮ್ರಾನ್ ಖಾನ್ ಸೇನೆ ಕೂಡ ಇದೆಯಲ್ಲ, ಇಮ್ರಾನ್ ಖಾನ್ರನ್ನ ಜಾಸ್ತಿ ಪವರ್ಫುಲ್ ಆಗ್ತಿದ್ದಾರೆ, ಜಾಸ್ತಿ ಜನಪ್ರಿಯರಾಗ್ತಿದ್ದಾರೆ ಅಂತ ಹೇಳಿ ಸೇನೆ ಕೈ ಮೀರಿ ಹೋಗ್ತಿದ್ದಾರೆ ಇವರು ಅಂತ ಹೇಳಿ ಸೇನೆಗೆ ಬೈತಾ ಇದ್ದಾರೆ ಅಂತ ಹೇಳಿ ಒಳಗೆ ಹಾಕಿದ್ದಾರೆ ಇಮ್ರಾನ್ ಖಾನ್ರನ್ನ ಇಳಿ ವಯಸ್ಸಲ್ಲಿ. ಅವ್ರ ಬೆಂಬಲಿಗರು ರೊಚ್ಚಿಗೆದು ಗಲಾಟೆ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ಜನಪ್ರಿಯ, ಸೇನೆಗಿಂತ ಇಮ್ರಾನ್ ಖಾನ್ ಜನಪ್ರಿಯ. ಈಗ ಎಲೆಕ್ಷನ್ ಫೇಕ್ ಮಾಡಿ ಅವ್ರನ್ನ ಸೋಲಿಸಿ ಒಳ ಕೂರಿಸಿದ್ದಾರೆ. ಆದರೆ ಪಾಪ್ಯುಲಾರಿಟಿ ಅವ್ರದೇ ಇದೆ, ಅದನ್ನು ಹತ್ತಿಕ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಅರೆಸ್ಟ್ಗಳನ್ನು ಮಾಡಿದ್ರು ಏನು ಮಾಡಿದ್ರು ಕೂಡ ಒಂದು ಅವಕಾಶಕ್ಕೆ ಕಾಯ್ತಾ ಇದ್ದಾರೆ ಇಮ್ರಾನ್ ಖಾನ್ ಆ್ಯಂಡ್ ಟೀಮ್. ದಂಗೆ FC ಸೇನೆಯ ಯೂನಿಫಾರ್ಮನ್ನು ಕಳಿಸಿಡ್ತಾರೆ ಅವರೀಗ, ಅಷ್ಟು ಸ್ಟ್ರಾಂಗ್ ಇದ್ದಾರೆ ಇಮ್ರಾನ್ ಖಾನ್ ಟೀಮಲ್ಲಿ. ಅದಕ್ಕೆ ತಕ್ಕಂತೆ ಅಮೆರಿಕ, ಯುರೋಪ್ ರಾಷ್ಟ್ರಗಳು ಇಮ್ರಾನ್ ಪರವಾಗಿ ಪ್ರಜಾಪ್ರಭುತ್ವರಿ, ಇಮ್ರಾನ್ರ ಬಿಡ್ರಿ ಅಂತೆಲ್ಲ ಹೇಳ್ತಿದ್ದಾವೆ.
ಸೊ ಅದನ್ನ ಹತ್ತಿಕ್ಕಬೇಕು ಅಂದ್ರೆ ಭಾರತದ ಗಡಿ ಉದ್ವಿಗ್ನ ಮಾಡಬೇಕು ಮುನೀರ್ಗೆ. ಆಗ ಜನ ಸೇನಾ ಮುಖ್ಯಸ್ಥರಿಗೆ ಜೈ ಅಂತ ಹೇಳ್ತಾರೆ ಅನ್ನೋದು ಮುನೀರ್ ಲೆಕ್ಕಾಚಾರ. ಎಷ್ಟು ಬೇಕಾದ್ರೂ ಬಜೆಟ್ ಅಲ್ಲಿ ಹಣವನ್ನ ಯುದ್ಧ ರೀ ಅಂತ ಹೇಳಿ ಇಸ್ಕೋಬಹುದು, ದೋಚಬಹುದು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇದು ಪಾಕ್ನ ಪ್ರಧಾನಿ ಕುರ್ಚಿಗೆ ಕುತ್ತು ತರ್ತಾ ಇದೆ. ಯಾಕಂದ್ರೆ ಭಾರತ ಬರೀ ಒಂದು ಆಪರೇಷನ್ ಮಾಡಿ ಸುಮ್ಮನೆ ಇರೋ ತರ ಕಾಣಿಸ್ತಾ ಇಲ್ಲ. ಈ ಸಲ ಪರಿಸ್ಥಿತಿ ಹದಗೆಟ್ರೆ ಪೂರ್ಣ ಪ್ರಮಾಣದ ಯುದ್ಧದಲ್ಲೂ ಪಾಕ್ ನಿಂತ್ಕೋಬೇಕಾಗತ್ತೆ. ದೀರ್ಘಕಾಲ ಕದನ ಆದ್ರೆ ಪಾಕಿಸ್ತಾನ ನಾಶ ಆಗುತ್ತೆ. ಸರಿಯಾಗಿ 4 ದಿನಕ್ಕಾಗುವಷ್ಟು ಮದ್ದುಗುಂಡಿಲ್ಲ. ಕೈಲಿರೋದೆಲ್ಲ ಚೀನಾ ಆಯುಧ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. 96 hours ಕೂಡ ಸಾಕಾಗಲ್ಲ ಇವರಿಗೆ, ಮದ್ದುಗುಂಡು ಸಾಕಾಗಲ್ಲ ಅಂತ ಹೇಳಿ ರಿಪೋರ್ಟ್ ಬಂದಿದೆ ನೋಡಿ. ಮತ್ತೆ ಇರೋದೆಲ್ಲ ಆಗ್ಲೇ ಹೇಳಿದಾಗೆ ಚೀನಾ ಆಯುಧ. ಜಾಗತಿಕವಾಗಿ ಸಪೋರ್ಟ್ ಮಾಡೋರಿಲ್ಲ ಜಾಸ್ತಿ. ಸೊ ಈ ಮುನೀರ್ ಸ್ವಾರ್ಥಕ್ಕೆ ಭಾರತದೊಂದಿಗೆ ಯುದ್ಧಕ್ಕೆ ನಿಂತರೆ ನಾನು ಸಾಯಬೇಕಾಗತ್ತೆ, ನನ್ನ ಮರ್ಯಾದೆ ಪ್ರಶ್ನೆ ಅನ್ನೋದು ಶಹಬಾಜ್ ಶರೀಫ್ರ ಭಯ. ಯಾಕಂದ್ರೆ ಯುದ್ಧ ಶುರುವಾಗಿ ಪಾಕ್ ಸೇನೆ ದುಷ್ಕೃತ್ಯ ಮಾಡಿದ್ರೆ ಅಂತಾರಾಷ್ಟ್ರೀಯವಾಗಿ ಏನ್ ಕತ್ತೆ ಕಾಯ್ತಾ ಇದ್ರ ಅಂತ ಪಾಕ್ ಪ್ರಧಾನಿಯನ್ನ ಕೂಡ ಬೇರೆ ರಾಷ್ಟ್ರಗಳು ಕೇಳ್ತಾರೆ. ಅವಾಗ ಆನ್ಸರ್ ಮಾಡ್ಕೊಂಡು ತಿರುಗಾಡ್ಬೇಕಾಗಿರತ್ತೆ ಇವರು. ಅಸೀಂ ಮುನೀರ್ ಅದ್ರ ಬಗ್ಗೆ ಮಾತಾಡಲ್ಲ, PM ಇವರು ಅಂತ ಹೇಳುತ್ತೆ ಅದು. ಜೊತೆಗೆ ಇನ್ನೊಂದು ಪಾಯಿಂಟ್ ಏನಂದ್ರೆ ನಿಮಗೆ ಗೊತ್ತಿರಲಿ, ಇದೇ ರೀತಿ ಹಿಂದೆ ಕಾರ್ಗಿಲ್ ಯುದ್ಧ ಆಗಿ ಪಾಕಿಸ್ತಾನ ಸೋತಾಗ ನವಾಜ್ ಶರೀಫ್ ದೇಶ ಬಿಟ್ಟು ಓಡ್ ಹೋಗೋ ರೀತಿ ಮಾಡಿತ್ತು ಸೇನೆ. ಅವತ್ತಿನ ಸೇನಾ ಮುಖ್ಯಸ್ಥ ಪರ್ವೇಜ್ ಮುಷರಫ್ 10 ವರ್ಷ ದೇಶವನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದ್ರು ಆಮೇಲೆ. ಸೊ ಶಹಬಾಜ್ಗೆ ಆ ದಿನ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಈಗ ಆಲ್ರೆಡಿ ಯುದ್ಧ ನಡೆದ್ರೆ ನಾನು ಇಂಗ್ಲೆಂಡ್ಗೆ ಓಡ್ತೀನಿ ಅಂತ ಅಲ್ಲಿನ ಪಾಕ್ ಸಂಸದರೊಬ್ಬರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಚಿಂತಾಜನಕ ಆಗ್ತಾ ಇದೆ. ಈ ಟೈಮ್ನಲ್ಲಿ ಯುದ್ಧ ಆದ್ರೆ ಎಲ್ಲ ಧ್ವಂಸ ಆಗುತ್ತೆ ಅನ್ನೋದು ಮಾಜಿ PM ಹಾಗೂ ಹಾಲಿ PM ಈ ಶರೀಫ್ ಬ್ರದರ್ಸ್ ಇವ್ರಿಗೆ ಚೆನ್ನಾಗಿ ಗೊತ್ತು. ಇದೇ ಕಾರಣಕ್ಕೆ ಆತ ಗಲ್ಫ್ ದೊರೆಗಳನ್ನ ಅಮೆರಿಕ ಮತ್ತು ಯುರೋಪ್ನವರನ್ನೆಲ್ಲ ಮೀಟ್ ಮಾಡಿಬಿಟ್ಟು ಭಾರತವನ್ನ ಶಾಂತಗೊಳಿಸಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ಜೊತೆಗೆ ಸ್ನೇಹಿತರೆ, ಆಗ್ಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಕ್ವಿಕ್ ರಿಮೈಂಡರ್, ನೀವು ಮಾಡಿಸ್ಬೇಕು ಅಂತ ಇದ್ರೆ ಉದಾಹರಣೆಗೆ 50 ಲಕ್ಷಕ್ಕೋ 1 ಕೋಟಿಗೋ ನಿಮ್ಮ ಏಜ್ಗೆ ಏನು ಅಮೌಂಟ್ ಪ್ರೀಮಿಯಂ ಬರುತ್ತೆ ಅಂತೆಲ್ಲ ನೀವಲ್ಲಿ ಡೀಟೇಲ್ಸ್ ಹಾಕಿ ಚೆಕ್ ಮಾಡ್ಬೋದು. ಆಮೇಲೆ ಅಪ್ಲೈ ಕೂಡ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.